ಹಲೋ ಫ್ರೆಂಡ್ಸ್, ಟೆಕ್ಸ್ಟಾರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂದರೆ SSCಯಲ್ಲಿ 2423 ಹುದ್ದೆಗಳನ್ನು ನೇಮಕಗಳು ಇರ್ತವೆ. ವಿವಿಧ ರೀತಿಯ ಹುದ್ದೆಗಳು ಇರ್ತವೆ, ವೇರಿಯಸ್ ಪೋಸ್ಟ್ಗಳು ಇರ್ತವೆ. ಇದಕ್ಕೆ ನಾವು ಪೋಸ್ಟ್ ನೇಮ್ ಬಂದ್ಬಿಟ್ಟು ಪೇಸ್ 13 ಅಂತ ಕರಿತೀವಿ. ಇಲ್ಲಿ ಹಲವಾರು ಹುದ್ದೆಗಳು ಬರ್ತವೆ. ಫೈರ್ಮ್ಯಾನ್ ಆಗಿರ್ಬೋದು, ಕ್ಯಾಂಟೀನ್ ಅಟೆಂಡೆಂಟು, ಸೂಪರ್ವೈಸರು ಮತ್ತು ಕ್ಲರ್ಕು, ಇನ್ನಿತರ ಎಲ್ಲ ಹುದ್ದೆಗಳು ಕಂಡು ಬರ್ತವೆ. ಅದೆಲ್ಲ ಈ ಒಂದು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೋಬೋದು. ನೋಡ್ಬೋದು ಇಲ್ಲಿ ಕ್ಯಾಂಟೀನ್ ಅಟೆಂಡೆಂಟು, ಜೂನಿಯರ್ ಇಂಜಿನಿಯರು, ಟೆಕ್ನಿಕಲ್ ಸೂಪ್ರಿಡೆಂಟು, ಟೆಕ್ನಿಕಲ್ ಅಟೆಂಡೆಂಟು, MTS ಹಲವಾರು ಹುದ್ದೆಗಳು ಇಲ್ಲಿ ನಮಗೆ ಕಂಡು ಬರ್ತಾ ಇರುವಂಥದ್ದು. ಆ ಒಂದು ಹುದ್ದೆಗೆ ತಕ್ಕಂತೆ ಒಂದು ಏಜ್ ಲಿಮಿಟ್ ಮತ್ತು ಕ್ವಾಲಿಫಿಕೇಷನನ್ನು ಅಂದರೆ ಎಜುಕೇಷನ್ ಕ್ವಾಲಿಫಿಕೇಷನನ್ನು ಇಟ್ಟಿರ್ತಾರೆ. ಅದನ್ನ ನೋಡ್ತಾ ಹೋಗೋಣ. 10th ಗ್ರ್ಯಾಜುಯೇಷನ್ನು, PUC ಇದೆಲ್ಲನೂ ಮುಗಿಸಿದ್ರು ಸಹ ನೀವು ಅರ್ಜಿಗಳನ್ನು ಹಾಕ್ಕೊಳ್ಬೋದು. SSC ವೆಬ್ಸೈಟ್ ಮೂಲಕ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಫೀಲ್ಡ್ ಮ್ಯಾನ್ ಇದೆ, ಜೂನಿಯರ್ ಕಂಪ್ಯೂಟರ್ ಇದೆ, ಅಸಿಸ್ಟೆಂಟ್ ಸೈಕಾಲಜಿಸ್ಟು, ವಿಡಿಯೋಗ್ರಾಫರು, ಹಲವಾರು ಹುದ್ದೆಗಳು ಕಂಡು ಬರ್ತವೆ. ಎಲ್ಲದಕ್ಕೂ ವೇರಿಯಸ್ ಪೋಸ್ಟ್ಗಳಿಗೆ ಒಮ್ಮೆ ನೋಟಿಫಿಕೇಷನ್ ಆಗಿರುತ್ತೆ. SSC ಮೂಲಕ ಇದಕ್ಕೆ ನೀವು ಅರ್ಜಿಗಳನ್ನು ಹಾಕ್ಕೊಳ್ಬೇಕು. ಯಾವ ರೀತಿ ಅರ್ಜಿಗಳನ್ನು ಸಲ್ಲಿಸೋದನ್ನು ಬೇಕಾದ್ರೆ ನಾನು ವಿಡಿಯೋ ಮಾಡೋ ಪ್ರಯತ್ನ ಮಾಡ್ತೀನಿ. ಏಜ್ ಬಂದ್ಬಿಟ್ಟು 18ರಿಂದ 30 ವರ್ಷದ ಒಳಗಡೆ ಇರುವಂಥ ಜಾಬ್ಗಳು ಸಹ ಇಲ್ಲಿ ಬಂದಿರುವಂಥದ್ದು ಸ್ನೇಹಿತರೆ. ಯಾವ ಜಾಬ್ಗೆ ಎಷ್ಟೆಷ್ಟು ಏಜ್ ಇರಬೇಕಂತ ಇಲ್ಲಿ ಕೊಟ್ಟಿದ್ದಾರೆ. ನಾನು ಎಲ್ಲನೂ ಹೇಳ್ತಾ ಹೋಗಲ್ಲ. ಈ ಥರ ಒಂದು ನೋಟಿಫಿಕೇಷನ್ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಇರುತ್ತೆ. ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಂಡು ಕ್ಲಿಯರಾಗಿ ಓದ್ಕೊಳ್ಬೋದು. ಇದು ಒಂದು ಬ್ರೀಫಾಗಿ ನಾನು ನಿಮಗೆ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಏಜ್ ರಿಲ್ಯಾಕ್ಷನ್ ನೋಡಿದ್ರೆ OBC ಅವರಿಗೆ 3 ವರ್ಷ ರಿಲ್ಯಾಕ್ಷನ್ ಇದೆ, SC/ST ಅವರಿಗೆ 5 ವರ್ಷ ರಿಲ್ಯಾಕ್ಷನ್ ಕೊಡ್ತಾ ಇರುವಂಥದ್ದು. ಅಪ್ಲಿಕೇಶನ್ ಫೀ ನೋಡಿದರೆ SC/ST PW ESM ಕ್ಯಾಂಡಿಡೇಟ್ಗಳಿಗೆ ಯಾವುದೇ ರೀತಿ ಅಪ್ಲಿಕೇಶನ್ ಫೀ ಇರೋದಿಲ್ಲ. ಆಲ್ ಅದರ್ ಕ್ಯಾಂಡಿಡೇಟ್ ಅಂದರೆ OBC EWS ಮತ್ತು ಏನು ಅನ್ರಿಸರ್ವ್ಡ್ ಅಂತ ಕರಿತೀವಿ ಅವರಿಗೆ ₹100 ಅಪ್ಲಿಕೇಶನ್ ಫೀ ಇರುತ್ತೆ. ಇದು ಆನ್ಲೈನ್ ಮುಖಾಂತರ ನೀವು ಪೇ ಮಾಡ್ಕೋಬೋದು. ಓಕೆ, ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತೆ. ಅದಂದ್ರೆ ಸ್ಕಿಲ್ ಟೆಸ್ಟು, ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಒಂದು ಫೈನಲ್ ಮೆರಿಟು ಅಥವಾ ಇಂಟರ್ವ್ಯೂ ಸಹ ಇಟ್ಟಿರ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದು 2/6/2025 ಸ್ಟಾರ್ಟ್ ಆಗಿದೆ. 23 ಜೂನ್ 2025 ಕೊನೆಯ ದಿನಾಂಕ ಇರುತ್ತೆ. ಪೇಮೆಂಟನ್ನು ಮಾಡೋದಕ್ಕೆ ನಿಮಗೆ 24 ಜೂನ್ 2025 ಕೊನೆಯ ದಿನಾಂಕ ಇರುತ್ತೆ. ಅಫಿಷಿಯಲ್ ನೋಟಿಫಿಕೇಶನ್ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಸಿಗುತ್ತೆ ಮತ್ತು ಅಪ್ಲೈ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ. ಇದಕ್ಕೆ ಏನಾದರೂ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಡಿಫಿಕಲ್ಟ್ ಆಗ್ತಾ ಇದ್ದರೆ, ನಿಮಗೆ ಏನಾದರೂ ಅದ್ರ ಬಗ್ಗೆ ವಿಡಿಯೋ ಬೇಕಂದರೆ ನೀವು ಖಂಡಿತ ಕಮೆಂಟ್ ಮೂಲಕ ತಿಳಿಸ್ಬೋದು. ಅಪ್ಲೈ ವಿಡಿಯೋ ಅಂತ ಕಮೆಂಟ್ ಮಾಡಿ, ನಾನು ಖಂಡಿತ ವಿಡಿಯೋ ಮಾಡೋ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಇಷ್ಟ ನಿಮಗೆ ಇಷ್ಟ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.